ಮೆಟ್ಟಿಲಿಳಿದು ಬರುತ್ತಿದ್ದ ಅರುಣ ನೋಡಿ ಚೂಡ್ಮೆಣಸಿನ್ಕಾಯಿ. ಅದರಷ್ಟೇ ಖಾರ ಇವಳ ಜೊತೆ ಮಾತಿಗಿಂತ ಬೇಗ ಬೇಗ ತಿಂಡಿ ತಿಂದು ಹೋದರೆ ಸಾಕು ಎಂದು ತಿಂಡಿ ತಿಂದು ಹೋಗಿದ್ದ ಸಾಗರ್. ನಗುಮುಖದೊಂದಿಗೆ ಬಂದಿದ್ದ ಅರುಣ ಕಂಡು ಭಾರತಿ ಮತ್ತು ರಾಮಚಂದ್ರರಿಗೆ ಸಂತೋಷವಾಗಿತ್ತು. ಡಿನ್ನರ್ ಟೇಬಲ್ ಮೇಲೆ ಕುಳಿತಿದ್ದ ಶ್ರುತಿಗೆ ಇವಳೇನು ಇಷ್ಟು ಲವಲವಿಕೆಯಿಂದ ಎಳಿತಿದ್ದಾಳಲ್ಲ ಎಂದು ಹೊಟ್ಟೆ ಊರಿಕೊಂಡಿದ್ದಳು. ಅಮ್ಮ ಅರುಣ ಬಾ ತಿಂಡಿ ಮಾಡುವೆ ಎಂದು ಅತ್ತೆ ಮಾತಿಗೆ ಆಯಿತು ಅತ್ತೆ ಎಂದು ಕುಳಿತರೆ ಶ್ರುತಿ ಮಾತ್ರ ಅರುಣ ಏನು ಸಾಗರ್ ಬಾವ ನಿನಗೆ ಬಾಯೇಳೆ ಹೋಗಲಿಲ್ಲ ಎಂದು ಕೇಳಿದ್ದಳು. ಅರುಣ ಮೊದಲೇ ತುಂಟಾಟದ ಹುಡುಗಿ. ಈ ರೀತಿ ಕೆಣಕಿ ಮಾತನಾಡುವವರಿಗೆ ಟಕ್ಕರ್ ಕೊಡುವುದು ಅವಳ ಹುಟ್ಟುಗುಣವಾಗಿದೆ. ಹಾಗಾಗಿ ಏನು ಹೇಳೋದು ಯೋಚಿಸುವ ಮೊದಲೇ ತನಗೆ ತೋಚಿದ್ದು ಹೇಳಿಬಿಟ್ಟಿದ್ದಳು. ಅಯ್ಯೋ ಅಕ್ಕ, ಇದೇನು ನೀವೇ ಹೀಗೆ ಹೇಳ್ತೀರಲ್ಲ, ನಿಮಗೆ ಗೊತ್ತಿಲ್ವಾ? ಯಾರಾದರೂ ಮೊದಲ ದಿನ ಎಲ್ಲರೆದುರು ಬಾ ಹೇಳೋಕ್ಕಾಗತ್ತಾ ಹೇಳಿ? ಅವರು ಬರುವುದಕ್ಕೆ ಮೊದಲೇ ನನಗೆ ಪ್ರೀತಿಯಿಂದ ಬಾ ಹೇಳಿ ಬಂದಿದ್ದರು ಅಕ್ಕ ಎಂದು ನಲಿದಿದ್ದಳು. ಇದೇನಪ್ಪ ಇವಳು ಹೀಗಾಡ್ತಾ ಇದ್ದಾಳಲ್ಲ, ನಮ್ಮ ಭಾವ ಇವಳು ಆಡೋ ಥರ ಏನು ರೊಮ್ಯಾಂಟಿಕ್ ಅಲ್ವಲ್ಲ. ಮುಂದೆ ಏನಾದರೂ ಕೇಳಬೇಕು ಅನಿಸಿತ್ತು, ಆದರೆ ಬೇಡ, ಅವಳು ಹೇಳಿದ್ದು ನಿಜ ಆಗಿದ್ರೆ ನಾನು ಅತ್ತೆ ಮಾವನ ಮುಂದೆ ಚೀಪ್ ಆಗಿಬಿಡ್ತೀನಿ ಅನ್ನಿಸಿ ಅವಳು ಸುಮ್ಮನೆ ತಿಂಡಿ ತಿಂದು ಹೋಗಿದ್ದಳು. ಅರುಣ ಮಾತು ಕೇಳಿ ರಾಮಚಂದ್ರ ಮತ್ತು ಭಾರತಿಗೆ ಆಶ್ಚರ್ಯವಾಗಿತ್ತು. ತನ್ನ ಮಾತಿನ ಅರ್ಥ, ಮುಂದಿನ ಅರ್ಥ ಅರಿತವಳು ಮುಜುಗರದಿಂದ ಮುಖ ನೋಡಿದ್ದಳು. ಅವರಿಬ್ಬರ ಮುಖದಲ್ಲಿ ಸಣ್ಣ ನಗು ನೋಡಿ ಸಮಾಧಾನವಾಗಿತ್ತು. ಆದರೂ ಮುಜುಗರವೇ. ಅಯ್ಯೋ, ಇದೇನು ನೀನು ಅತ್ತೆ ಮಾವನ ಎದುರು ಹೀಗೆಲ್ಲ ಮಾತಾಡ್ಬಿಟ್ಟೆ ಅರುಣ. ಮಾವ ಬೇರೆ ರಾತ್ರಿ ಇವರು ಉರಿಯುತ್ತಿರುವುದನ್ನು ನೋಡಿದ್ರು. ನಾನು ಸುಳ್ಳು ಹೇಳಿದ್ದನ್ನು ಮಾವ ಎಲ್ಲಿ ಸುಳ್ಳಿ ಅಂದ್ಕೊಂಡು ನನ್ನನ್ನು ತಿಳ್ಕೊಬಿಡ್ತಾರೋ ಆ ರೀತಿ ಅಂದ್ಕೊಂಡೇ ತಿಂಡಿ ಮುಗಿಸಿದ್ದರೆ ಸೊಸೆ ಜಾಣತನ ಕಂಡು ರಾಮಚಂದ್ರರಿಗೆ ಖುಷಿಯಾಗಿತ್ತು. ಅವರು ಲಾನ್ ಕಡೆ ನಡೆದಿದ್ದರು. ಎಲ್ಲ ಹಾಲ್ನಲ್ಲಿ ಖಾಲಿ ಆದ ಮೇಲೆ ಭಾರತಿ ಕುತೂಹಲದಿಂದ ಕೇಳಿದ್ದರು. ನಿಜಾನ ಅರುಣ ನೀನು ಹೇಳಿದ್ದು? ನಿಜಾನ? ಸಾಗರ್ ನಿನ್ನ ಜೊತೆ ಚೆನ್ನಾಗಿ ಮಾತನಾಡಿಸಿ ಹೋದ್ನಾ ಎಂದು ಕೇಳಲು ಅರುಣ ಪಳಪಳ ಕಣ್ಣು ಬಿಡುತ್ತಾ ಇಲ್ಲ ಎಂದಳು. ಅರುಣ ಮತ್ತೆ ಹಾಗಂದೆ ಎಂದಿದ್ದರು. ಅರುಣ ಅವರ ಕಿವಿ ಬಳಿ ಕಿವಿ ಇಟ್ಟು, ಅಮ್ಮ ಯಾವಾಗಲೂ ಅಮ್ಮ ಹೇಳ್ತಿರ್ತಾರೆ ಸಂಸಾರದ ಗುಟ್ಟು ಬೀದಿಲಿ ರಟ್ಟು ಮಾಡಬಾರ್ದು ಅಂತ. ಅಕ್ಕ ಕೇಳಿದ್ದಕ್ಕೆ ಏನು ಹೇಳಬೇಕು ಅಂತ ಯೋಚಿಸುವ ಮೊದಲೇ ಬಾಯಿ ತಪ್ಪಿ ಹೇಳಿಬಿಟ್ಟೆ ಎಂದಳು. ಅದಕ್ಕೆ ಭಾರತಿ ಸೊಸೆಯ ಬುದ್ಧಿವಂತಿಕೆಗೆ ಮೆಚ್ಚಿದ್ದರು. ಮಗನ ವರ್ತನೆ ಸರಿಯಿಲ್ಲವಲ್ಲ ಎಂದು ಬೇಸರ ಕೂಡ ಮಾಡಿಕೊಂಡಿದ್ದರು. ಆದರೆ ಮಗನನ್ನು ತಿದ್ದುವಷ್ಟು ಬುದ್ಧಿವಂತೆ ನನ್ನ ಸೊಸೆ ಎಂದು ಅರ್ಥವಾಗಿ ಖುಷಿಯೂ ಆಯಿತು. ಅಯ್ಯೋ, ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ, ನೀವು ತಿಂಡಿ ತಿನ್ನಿ, ಎಲ್ಲ ಸರಿ ಹೋಗುತ್ತೆ ಎಂದು ಅವಳೇ ಧೈರ್ಯ ನೀಡಿದ್ದು ತುಂಬ ಸೊಗಸಾಗಿತ್ತು. ತಮಗೆ ಇಷ್ಟು ಒಳ್ಳೆಯ ಸೊಸೆ ಸಿಕ್ಕಿರುವುದು, ಒಳ್ಳೆಯ ಸಂಸ್ಕಾರ ಕಲಿತಿರುವುದು ನಮ್ಮ ಪುಣ್ಯವೇ ಎಂದುಕೊಂಡರು ಭಾರತೀಯವರು. ಈ ಕಡೆ ಆಫೀಸ್ ತಲುಪಿದ್ದ ಸಾಗರ್. ಬಾಸ್ ಬಂದಿದ್ದ ಕೂಡಲೇ ಆಫೀಸ್ನವರು ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿದ್ದರು. ಜೊತೆಗೆ ಎಲ್ಲರೂ ಒಟ್ಟಾಗಿ ಸೇರಿ ಕೈಗೆ ಬೊಕ್ಕೆ ನೀಡಿ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ವಿಶ್ ಕೂಡ ಮಾಡಿದ್ದರು. ಮತ್ತು ಅಲ್ಲಿನ ಸ್ಟಾಫ್ ಎಲ್ಲ ಸೇರಿ, ಬಾಸ್ ನಿಮಗೆ ನಾವೆಲ್ಲ ಸೇರಿ ಮದುವೆ ಪಾರ್ಟಿ ಅರೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ಎಂದು ಪರ್ಮಿಷನ್ ಕೇಳಲು, ಅದೆಲ್ಲ ಇವಾಗ ಬೇಡ, ಒಂದು ದಿನ ನೋಡಿ ನಾನು ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ ಎಂದು ಹೋಗಿದ್ದ. ನಮ್ಮ ಬಾಸ್ ಮದುವೆ ಆದಮೇಲೆ ಒಂಚೂರು ಬದಲಾಗಿಲ್ಲ ಎಂದು ಒಳಗೊಳಗೆ ಮಾತನಾಡಿಕೊಂಡಿದ್ರು. ಸಾಗರ್ ತನ್ನ ಕ್ಯಾಬಿನ್ ತಲುಪಿ ತನ್ನ PAಗೆ ಬರ ಹೇಳಲು ಹೇಳಿದ್ದ. ಅವನು PA ಕಿರಣ್ ಬಂದಿದ್ದ. ಅವನೆದುರು ಸಿಟ್ಟಾಗಿ ಕುಳಿತಿದ್ದ ಸಾಗರ್, ಯಾರು ಕಿರಣ್ ಆಫೀಸ್ನಲ್ಲಿ ನನ್ನ ಮದುವೆ ವಿಚಾರ ಹೇಳಿದ್ದು ಎಂದು ರೇಗಿದ್ದ. ಆ ಬಾಸ್ ನೋಡಿ, ಅದು ನಿಮ್ಮ ಸಿಸ್ಟರ್ ಇನ್ ಲಾ ಶ್ರುತಿ ಮೇಡಮ್ ಎಲ್ಲರಿಗೂ ಸಿಹಿ ಕಳಿಸಿದ್ದರು, ನಿಮ್ಮ ಮದುವೆಯ ವಿಶೇಷ ಎಂದು ಪ್ರತಿ ಬಾಕ್ಸ್ ಮೇಲೆಯೂ ಬರೆದಿದ್ದರು. ಹಾಗಾಗಿ ಎಲ್ಲರಿಗೂ ಗೊತ್ತಾಗಿದೆ ಎಂದು ಹೇಳಿದ್ದನು. ಸರಿ ನೀನು ಹೋಗು, ಇವತ್ತಿನ ಮೀಟಿಂಗ್ ಇದ್ರೆ ಅರೇಂಜ್ಮೆಂಟ್ ಮಾಡು ಎಂದು ಹೇಳಿ ಕಳುಹಿಸಿದ್ದನು. ಈ ಶ್ರುತಿ ಮಾಡೋದೆಲ್ಲ ಇಂಥದ್ದೇ ಕೆಲಸ. ಇವಳನ್ನು ನೋಡಿದ್ರೆ ಮೈ ಉರಿಯುತ್ತೆ. ಅದು ಹೇಗೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಆಫೀಸ್ಗೆ ನನ್ನ ಮದುವೆ ವಿಚಾರ ಹೇಳಿದ್ದಾಳೆ? ಅಷ್ಟು ನನ್ನ ಮೇಲೆ ಪ್ರೀತಿ ಇದ್ದರೆ ಅವಳ ಗಂಡನ ಆಫೀಸ್ಗೆ ಹೇಳಬೇಕಿತ್ತು, ಸ್ವೀಟ್ ಕೊಡಬೇಕಿತ್ತು. ನನಗೆ ಗೊತ್ತಿಲ್ವಾ ನನ್ನ ಸ್ಟಾಫ್ಗೆ ಯಾವಾಗ ಸಿಹಿ ಕೊಡಬೇಕು, ಯಾವಾಗ ನನ್ನ ಮದುವೆಯ ನನ್ನ ಪರ್ಸ್ನಲ್ ವಿಚಾರವನ್ನು ಹೇಳ್ಕೋಬೇಕು ಅಂತ? ಇವಳಿಂದ ನಾನೆಲ್ಲ ಕಲಿಬೇಕೇನೋ ಎಂದು ಸಿಟ್ಟಾಗಿಯೇ ತನ್ನ ಮೀಟಿಂಗ್ ಝೋನ್ ಕಡೆ ಹೋಗಿದ್ದ. ಈ ಕಡೆ ಅರುಣ ಅಮ್ಮ ತನ್ನ ಗಂಡನಿಗೆ ಒತ್ತಾಯ ಮಾಡುತ್ತಿದ್ದರೆ, ರೀ ನೀವಾದರೂ ಹೇಳಿ, ಒಮ್ಮೆಯಾದರೂ ನಿಮ್ಮ ಅಣ್ಣನ ಬಳಿ ಮಾತನಾಡಿ ನೋಡಿ ಅರುಣ ಮತ್ತು ಅಳಿಯಂದ್ರನ್ನು ಕರೆಸಲು, ಮದುವೆಯಾದ ಹೊಸದರಲ್ಲಿ ಮನೆಗೆ ಕರೆಯುವುದು ವಾಡಿಕೆ ಎಂದು. ನೀನು ಮುಚ್ಚು ಬಾಯಿನ, ಅಣ್ಣನಿಗೆ ಗೊತ್ತಿಲ್ವಾ? ನಿನ್ನಿಂದ ಗೊತ್ತಾಗಬೇಕು ಅಂತ ಏನಿಲ್ಲ, ಅಣ್ಣ ಕರೀತಾರೆ, ನಾವು ಹೇಳಿ ಕರೆಯಬೇಕು ಅಂತ ಏನೂ ಇಲ್ವಲ್ಲ. ಏನು ಭೂಮಿ ಮೇಲೆ ಯಾರು ಹೆರದ ಮಗಳನ್ನು ನೀನು ಎತ್ತಿದ್ದೀಯಾ ನೋಡು ಎಂದು ಗುಣಗುತ್ತಲೇ ಹೋಗಿದ್ದ. ಈ ಮನುಷ್ಯನಿಗೆ ಏನು ಅಮ್ಮ ಮಗಳು ಅಪ್ಪ ಯಾವ ಭಾವನೆಗಳು ಇಲ್ವಲ್ಲ. ಮಗಳು ಎನ್ನುವ ಮಮಕಾರವಾದರೂ ಬೇಡವಾ? ನನ್ನ ಮಗಳು ಅಲ್ಲಿ ಹೇಗಿದ್ದಾಳೋ, ಅವಳ ಬಳಿ ಒಂದು ಫೋನಾರು ಇದ್ದಿದ್ರೆ ಯಾರಿಗಾದರೂ ಕರೆ ಮಾಡಿ ಅಂತ ಹೇಳ್ಬೋದಿತ್ತು. ಅದು ಕೂಡ ಇಲ್ಲ. ಇವರನ್ನು ನಂಬಿದರೆ ನನ್ನ ಮಗಳನ್ನು ಮನೆಗೆ ಕಳಿಸುವುದಿಲ್ಲ. ನಾನೇ ಅಕ್ಕನ ಬಳಿ ಹೋಗಿ ಕೇಳಿ ಬರಬೇಕು ಎಂದು ಮನೆಯ ಬಾಗಿಲ ಹೊಚ್ಚಿ ನಡೆದಿದ್ದಳು. ಅಕ್ಕ ಅಕ್ಕ ಎಂದು ಅಂಬಿಕಾ ನೋಡಿದ್ದ ವನಜಾ, ಏನೇ ಅಂಬಿ, ನಾನು ಏನು ಕೆಲಸಕ್ಕೆ ಹೇಳಿ ಕಳಿಸಿಲ್ವಲ್ಲೇ
ಏನು ಬಂದಿದ್ದು, ಯಾವುದಕ್ಕಾದರೂ ದುಡ್ಡು ಬೇಕಿತ್ತಾ ಎಂದು ಕೇಳುತ್ತಲೇ ಬಂದಿದ್ದಳು ಅರಮನೆಯಂತಹ ಮನೆಯ ಆಚೆ. ಇಲ್ಲ ಅಕ್ಕ, ಅದು ಅದು ಎನ್ನುವವಳನ್ನು ಏನು ಅದು ಕೇಳು ಎಂದಳು ವನಜ. ಅಕ್ಕ, ಭಾವ ಇದ್ದರೆ ಒಂಚೂರು ಮಾತಾಡಬೇಕಿತ್ತು ಎಂದಾಗ ಅಂಬಿಕಾ ಕೇಳಲು, ಅಲ್ವೇ ಅಂಬಿ, ನನ್ನ ಹತ್ರ ಮಾತಾಡದೇ ಇರೋದು ನಿನ್ನ ಭಾವನ ಹತ್ರ ಹೇಳೋದು ಅದೇನೇ ಇದೆ, ಏನಿದ್ರು ನನ್ನ ಹತ್ರನೇ ಕೇಳು ಅಂದೆದ್ದಳು. ಅದೇನೇ ಅದು ಅಂಥದ್ದು ಎಂದ ಬಾಜಾರದ ಮೇಲಿನ ಚೇರ್ ಎಳೆದು ಕುಳಿತಳು ವನಜ. ಅದು ಅಕ್ಕ, ಅರುಣಾ ಗಂಡನ ಮನೆಗೆ ಹೋದ್ಮೇಲೆ ನಾವು ತವರಿಗೆ ಕರೆಯುವುದು ವಾಡಿಕೆ ಅಲ್ವಾ, ಅದಕ್ಕೆ ಭಾವನಿಗೆ ನೆನಪಿಸುವ ಅಂತ ಬಂದಿದ್ದೆ. ಭಾವನಿಗೆ ಹೇಳಿ ಅಕ್ಕ, ಮಗಳು ಮತ್ತು ಅಳಿಯನನ್ನು ಕರೆಯಲು ಎಂದು ಅಂಜಿಕೆಯಿಂದಲೇ ಮಾತಾಡಿದ್ದಳು. ಓಹೋ, ಮಗಳ ಮದುವೆ ಖರ್ಚಿಲ್ಲದೆ ಆಯಿತು ಅಂತ ಅಳಿಯನ ಔತಣವೂ ಖರ್ಚಿಲ್ಲದೆ ಆಯ್ತದೆ ಅಂದ್ಕೊಬಿಟ್ಟೇನೆ ಅಂಬಿ. ಏನು ದೊಡ್ಡದಾಗಿ ಕರಿಬೇಕು ಅಂತಿದ್ದೀಯಾ? ನಿನ್ನ ಹತ್ರ ಅವರು ತಕ್ಕಂತೆ ಆತಿಥ್ಯ ಕೊಡೋಕೆ ಆಗ್ತದೇನೆ. ಹಾಗೆ ಭಾವನಿಗೆ ಮಗಳು ಅಳಿಯಂದ್ರನ್ನ ಕರೆಯೋಕೆ ಹೇಳ್ತಿದ್ದೀಯಲ್ಲ, ನಿಂಗೆ ಗೊತ್ತಾ ಹುಡುಗನ ಮನೆಯವರು ಅದೆಷ್ಟು ಶ್ರೀಮಂತರು ಅಂತ? ಏನಾದರೂ ನಮ್ಮನೆ ಇರೋ ದರಿದ್ರ ಓಡೋಗಿಲ್ಲ ಅಂದಿದ್ರೆ ಅಂಥ ಮನೆಗೆ ನಿನ್ನ ಮಗಳು ಇಡೋಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಮನೆ. ಅವರನ್ನು ಕರೆದು ನೀನು ಆತಿಥ್ಯ ಮಾಡಬೇಕು ಅಂತ ಆಮೇಲೂ ನಮ್ಮ ತಲೆಗೆ ತಂದು ಕಟ್ಟುವ ಅಂದ್ಕೊಂಡಿದ್ಯಾ ಹೆಂಗೆ ಎಂದು ರೇಗಿದ್ದಳು. ಇಲ್ಲ ಅಕ್ಕ, ನಾನೇ ನನ್ನ ಕೈಲಾದಾಗೆ ಮಾಡ್ತೀನಿ ಎಂದಳು ಅಂಬಿಕಾ. ಅಲ್ವೇ, ಅವಳು ನಿನ್ನ ಮನೇನ ನೋಡಿದ್ರೆ ಅವರೆಲ್ಲರೂ ಅಲ್ಲಿ ಊಟ ಇರಲಿ ತಿರುಗಿಯೂ ನೋಡಲ್ಲ ಅಂಥವ್ರನ್ನ ಕರೆದು ಅಂತ ಹೇಳ್ತಿದ್ದೀಯಲ್ಲ. ನಮ್ಮನೆ ದರಿದ್ರ ಮಾಡಿರೋ ಕೆಲಸದಿಂದ ನಿನ್ನ ಮಗಳು ಶ್ರೀಮಂತಳಾಗವಳೆ. ಅಂಥ ಸಂಬಂಧ ಇಡೀ ಜನ್ಮದಲ್ಲಿ ಸಿಗ್ತಿರ್ಲಿಲ್ಲ ಅಂತೀನಿ ಎಂದು ಮಾತಿನಲ್ಲೇ ಅಣಕಿಸಿಬಿಟ್ಟಿದ್ದಳು ಅಂಬಿಕಾಳ ಬಡತನವ. ಅದು ನಿಜವೇ ಅಕ್ಕ, ಆದರೆ ನನ್ನ ಮಗಳಿಗೆ ಆ ಮನೆ ಹೊಸದಲ್ವಾ, ಅಲ್ಲಿನ ಪರಿಸ್ಥಿತಿಯೆಲ್ಲ ಹೊಸದು. ಏನೂ ಹೇಳದೆ ಮಗುನ ಹಾಗೆ ಕಳಿಸಿ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದೀವಿ. ಅದಕ್ಕೂ ಅಲ್ಲಿ ಎಂದ್ಕೊಳ್ಳೋಕೆ ಕಷ್ಟ ಆಗಿರ್ತದೆ. ಅದಕ್ಕೆ ನೀವು ಭಾವನಿಗೆ ಹೇಳಿ ಅವಳನ್ನು ಕರೆಸಿದ್ರೆ, 1-2 ದಿನದ ಮಟ್ಟಿಗೆ ಕರೆಸಿದ್ರೆ ಸಾಕು ಭಾವ. ಆಮೇಲೆ ಅಂಬಲಿಯೋ ಗಂಜಿನೋ ನನ್ನ ಹತ್ರ ಇರೋದನ್ನು ಆಯ್ಕೆ ಕಳಿಸ್ತೀನಿ. ನಾನು ನನ್ನ ಮಗಳನ್ನು ಕಣ್ತುಂಬ ನೋಡೇ ಇಲ್ಲ. ಯಾರ್ದೋ ತಪ್ಪಿಗೆ ನನ್ನ ಮಗಳನ್ನು ಬಲಿ ಕೊಟ್ವೇನೋ ಎಂದು ಮನಸ್ಸು ಒದ್ದಾಡ್ತದೆ ಅಕ್ಕ. ಅದೆಷ್ಟು ಚಿಕ್ಕ ಮಗ ಅಂತ ನಿಮಗೂ ಗೊತ್ತದೆ. ಅಷ್ಟು ದೊಡ್ಡ ಪೇಟೆಯಲ್ಲಿ ನನ್ನ ಮಗಳು ಎಷ್ಟೊತ್ತು ಅಂತ ಆ ದೊಡ್ಡ ಮನೆತದವ್ರೆ ಹೇಗೆಲ್ಲ ಅಂತ ಅಡ್ಜಸ್ಟ್ ಆಗಿರಬೇಕು ಹೇಳಿ ಅಂತ ನನಗೂ ಮನಸ್ಸು ಮರುಗ್ತದೆ ಎಂದು ಅವಳನ್ನು ಕಂಡು, ಸರಿ ತಡಿ, ನೀನು ಹೀಗೆ ಗ್ವಾಗರಿಬೇಡ. ನಾನು ನಿನ್ನ ಭಾವನ ಜೊತೆ ಮಾತಾಡಿ ಹೇಳ್ತೀನಿ. ಅವರು ಮಾತಾಡಿ ನಿನ್ನ ಮಗಳ ಗಂಡ ಒಪ್ಪಿದ್ರೆ ಹೇಳಿ ಕಳಿಸ್ತೀನಿ. ಅದೇನು ತಯಾರಿ ಮಾಡ್ಕೊಳ್ಳೋಕ್ಕಿದೆಯೋ ಮಾಡ್ಕೊ ಹೋಗು. ಪೇಟೆಯಿಂದ ಬಂದ ನಿನ್ನ ಮಗಳು ಅಳಿಯಂಗೆ ಅದೇನಿಗೆ ಕಳಿಸ್ತೀಯೋ ನಾನು ನೋಡ್ತೀನಿ ಎಂದು ಹೋಗಿದ್ದಳು. ಇಲ್ಲ ದೇವ್ರೆ, ಹೇಗಾದರೂ ಸರಿ ನನ್ನ ಮಗಳನ್ನು ಕರ್ಕೊಬರೋ ಹಾಗೆ ಮಾಡಪ್ಪ ಎಂದುಕೊಂಡೇ ತನ್ನ ಪುಟ್ಟ ಮನೆಯ ಕಡೆಗೆ ಹೋಗಿದ್ದವಳು ತನ್ನ ಗಂಡನಿಗೆ ಕಾಣದಂತೆ ಕೂಡಿಟ್ಟಿದ್ದ ಹಣವನ್ನು ತೆಗೆದುಕೊಂಡು ಪಕ್ಕದ ಮನೆಯ ನೀಲಕ್ಕನ ಜೊತೆ ಪೇಟೆಗೆ ಹೋಗಿದ್ದಳು. ಸಂಜೆ ತನ್ನ ಮೀಟಿಂಗ್ ಆಫೀಸ್ನಿಂದ ಬಂದಿದ್ದ ಸಾಗರ್ ಕಣ್ಣು ಮಾತ್ರ ಅರುಣಳನ್ನೇ ಹುಡುಕಿದ್ದವು. ಇಡೀ ಹಾಲ್ನಲ್ಲಿ ಅವಳು ಕಾಣದಿದ್ದಾಗ ಅಯ್ಯೋ, ಒಂದೇ ದಿನಕ್ಕೆ ಮನೆ ಸಾಕಾಗಿ ಹೋಗಿಬಿಟ್ಲ. ಸದ್ಯ ಹೋಗಲಿ ಬಿಡಿ, ಇದ್ದಿದ್ರೆ ಎಲ್ಲರೂ ಕಾಣಬೇಕಿತ್ತು. ಚೋಟ್ ಮೆಣಸಿನ್ಕಾಯಿ ಎಂದುಕೊಳ್ಳುತ್ತಾ ಮುಂದೆ ಹೆಜ್ಜೆ ಇಟ್ಟವನಿಗೆ ಅಮ್ಮನ ಜೊತೆ ಮಾತನಾಡುತ್ತಾ ನಗುತ್ತಾ ಕುಳಿತಿದ್ದ ಅರುಣ ಕಂಡಿದ್ದಳು. ಇಲ್ಲೇ ಇದ್ದಾಳೆ, ಇವಳಲ್ಲಿ ಹೋಗ್ತಾಳೆ, ಬೆನ್ನಿಗೆ ಬಿದ್ದ ಬೇತಾಳ ಇವಳು ನನಗೆ ಎಂದು ಹೋಗಿದ್ದ. ಅಷ್ಟರಲ್ಲಿ ರಾಮಚಂದ್ರ ಮಗನಿಗೆ, ಸಾಗರ, ನೀನು ಮತ್ತು ಅರುಣ ಇಬ್ಬರು ಭಾನುವಾರ ಮಡಿಕೇರಿಗೆ ಹೋಗಿ ಬನ್ನಿ ಎಂದರು. ಒಂದೇ ಹೋಗುತ್ತಿದ್ದವ ಹೆಜ್ಜೆ ಹಿಂದೆ ಇಟ್ಟು, ಇದೇನಪ್ಪ ಇದಕ್ಕಿದ್ದಂತೆ ಮಡಿಕೇರಿ ಅಂತಿದ್ದೀರಿ, ನಿಮಗೆ ಗೊತ್ತಿಲ್ವಾ, ನಿನ್ನೆ ತಾನೇ ಅಲ್ಲಿಂದನೇ ಬಂದಿರೋದು ಎಂದಿದ್ದ. ಅದಕ್ಕೆ ಹೇಳ್ತಿರೋದು ಭಾನುವಾರ ಹೋಗಿ ಬನ್ನಿ ಅಂತ. ನೀನು ನೋಡ್ತಾ ಇರೋದ್ರೆ ಇವತ್ತೇ ಈಗಲೇ ಹೊರಡು ಅನ್ನೋ ಹಾಗೆ ಆಡ್ತಿದ್ದೀಯಲ್ಲ ಎಂದು ರೇಗಿದ್ದರು.